ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾ ಪುಂಡರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ನಿಮಗೆ ಗೊತ್ತಿರೋ ವಿಚಾರ. ಆ ನಂತರ ಕೆಲ ಪುಂಡರು ಹೆದರ್ಕೊಂಡು ತಮ್ಮ ಕಮೆಂಟ್ಗಳನ್ನು ಡಿಲೀಟ್ ಮಾಡಿದ್ರು. ಇನ್ನು ಕೆಲವರು ಸಾರಿ ನಮ್ಮಿಂದ ತಪ್ಪಾಗಿದೆ, ಇನ್ಮುಂದೆ ಹಿಂಗ್ ಮಾಡಲ್ಲ ಅಂತ ಕ್ಷಮೆನೂ ಕೇಳಿದ್ರು. ಆದರೆ ಪೊಲೀಸರ ತನಿಖೆ ಹೇಗೆ ನಡೀತಿದೆ ಅನ್ನೋ ಬಗ್ಗೆ ಅಪ್ಡೇಟ್ ಏನೂ ಸಿಕ್ಕಿರಲಿಲ್ಲ. ಹೀಗಾಗಿ ನಿನ್ನೆ ವಿಜಯಲಕ್ಷ್ಮಿ ತಮ್ಮ ಲಾಯರ್ ಜೊತೆ ಏಕಾಏಕಿ ಪೊಲೀಸ್ ಕಮಿಷನರ್ ಕಚೇರಿಗೆ ಹೋಗಿದ್ರು. ಕಮಿಷನರ್ ಅನ್ನ ಮೀಟ್ ಆದ್ಮೇಲೆ ವಿಜಯಲಕ್ಷ್ಮಿ ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟೇ ಈಗ ಸುದ್ದಿಯಲ್ಲಿರೋದು. ಫಸ್ಟ್ ಪೋಸ್ಟ್ ಅಲ್ಲಿ ಏನಿತ್ತು ಅಂತ ನೋಡೋಣ. ಇದು ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಕಾನೂನು ಎಲ್ಲರಿಗೂ ಒಂದೇ ಅಂತ ನಾನು ಯಾವಾಗಲೂ ನಂಬಿದ್ದೆ, ಆದರೆ ಈ ಅನುಭವ ನನ್ನ ನಂಬಿಕೆಯನ್ನ ಪ್ರಶ್ನಿಸುವಂತೆ ಮಾಡಿದೆ. ನಾನು ದಾಖಲಿಸಿದ ದೂರು ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟಿದೆ. ಆದರೆ ಬೇರೊಬ್ಬ ಮಹಿಳೆಯ ದೂರಿನ ಬಗ್ಗೆ ಒಂದೇ ದಿನದಲ್ಲಿ ಕ್ರಮ ಕೈಗೊಂಡಿದ್ದಾರೆ. ಇದು ನನಗೆ ಆಶ್ಚರ್ಯ ತಂದಿದೆ. ಇದು ನಿಜವಾಗಿಯೂ ನನಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ನನ್ನ ದೂರು ಕಡಿಮೆ ಮುಖ್ಯವೇ ಅಥವಾ ಮಾನ್ಯವೇ? ವಕೀಲರ ಮೂಲಕ ನಿರಂತರವಾಗಿ ಹಿಂಬಾಲಿಸಿದ ಬಳಿಕವೂ ಕ್ರಮ ಆಗಿಲ್ಲ. ಈ ವಿಳಂಬ ಯಾವುದೇ ಬಾಹ್ಯ ಒತ್ತಡ ಅಥವಾ ಪ್ರಭಾವದಿಂದಾಗಿಲ್ಲ. ಯಾರು ಭಾಗಿಯಾಗಿದ್ದಾರೆ ಎಂಬುದರ ಮೇಲೆ ನ್ಯಾಯ ಅವಲಂಬಿತವಾಗಿರಬಾರದು. ನಾನು ಇದನ್ನ ಸುಮ್ಮನೆ ಬಿಡೋದಿಲ್ಲ. ಇದು ವಿಜಯಲಕ್ಷ್ಮಿ ಪೋಸ್ಟ್. ಈ ಪೋಸ್ಟ್ ಅಲ್ಲಿ ಬರೆದಿರೋ ಒಂದು ಸಾಲು ಇದೆಯಲ್ವಾ, ಅದು ತುಂಬಾ ಹೈಲೈಟ್ ಆಗ್ತಿದೆ. ಆ ಸಾಲು ಯಾವುದಂದ್ರೆ, ನಾನು ದಾಖಲಿಸಿದ ದೂರು ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟಿದೆ, ಆದರೆ ಬೇರೊಬ್ಬ ಮಹಿಳೆಯ ದೂರಿನ ಬಗ್ಗೆ ಒಂದೇ ದಿನದಲ್ಲಿ ಕ್ರಮ ಕೈಗೊಂಡಿದ್ದಾರೆ. ಇದು ಹಾಗಾದ್ರೆ ಇಲ್ಲಿ ಬೇರೊಬ್ಬ ಮಹಿಳೆ ಯಾರು? ನಟಿ ರಮ್ಯಾ ಅವರ ಅನ್ನೋ ಪ್ರಶ್ನೆ ಹೇಳುತ್ತೆ. ಯಾಕಂದ್ರೆ ರಮ್ಯಾ ದರ್ಶನ್ ಫ್ಯಾನ್ಸ್ ಮೇಲೆ ಈಗಿನ್ನೂ ಒಂದೆರಡು ತಿಂಗಳ ಹಿಂದಷ್ಟೇ ಕಂಪ್ಲೇಂಟ್ ಕೊಟ್ಟಿದ್ರು. ಅಶ್ಲೀಲ ಕಮೆಂಟ್ ಹಾಕಿದವರ ಇನ್ಸ್ಟಾ ಐಡಿ ಲಿಂಕ್ ಕೂಡ ಡೀಟೇಲ್ ಆಗಿ ಕಂಪ್ಲೇಂಟ್ ಕೊಡುವಾಗ ಕೊಟ್ಟಿದ್ರು. ಆಗ ಅವರ ಮೇಲೆ ಕ್ರಮನೂ ಆಗಿತ್ತು. ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ನಾನೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇನ್ನೂ ಯಾರ ಮೇಲೂ ಕ್ರಮ ಆಗಿಲ್ಲ ಅನ್ನೋ ಅಸಮಾಧಾನದಿಂದ ಪರೋಕ್ಷವಾಗಿ ರಮ್ಯಾ ಅವರನ್ನ ಮಧ್ಯೆ ತಂದಿರೋದಂತೂ ಸತ್ಯ. ಇನ್ನು ಇವರ ಆರೋಪವನ್ನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಒಪ್ಕೊಂಡಿಲ್ಲ. ನಾವು ಯಾರದ್ದೇ ದೂರನ್ನ ಲಘುವಾಗಿ ತಗೊಂಡಿಲ್ಲ, ಕಾನೂನು ರೀತಿ ಏನ್ ಕ್ರಮ ತಗೋಬೇಕೋ ತಗೋತೀವಿ ಅಂತ ಹೇಳಿದ್ದಾರೆ. ನೋಡೋಣ ಕ್ಲಾಸ್ ಫ್ಯಾನ್ಸ್ಗಳ ಮೇಲೆ ವಿಜಯಲಕ್ಷ್ಮಿ ಅವರೇ ಹೇಳಿರೋ ಲೈನ್ಸ್ ಇದು. ಕ್ಲಾಸ್ ಫ್ಯಾನ್ಸ್ ಈ ತರ ಕೆಟ್ಟ ಕಮೆಂಟ್ ಹಾಕಿರೋದಂತ, ಅವರ ಮೇಲೆ ಕ್ರಮ ಆಗುತ್ತಾ? ಮುಂದಿನ ದಿನದಲ್ಲಿ ನಾವು ನೋಡೋಣ.